ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. ಇವತ್ತಿನ ವಿಡಿಯೋದಲ್ಲಿ 9ನೇ ತರಗತಿ F1 ಎಕ್ಸಾಮ್ಗೆ ಹಿಂದಿ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ನೋಡೋಣ. ಈ ಒಂದು ಕ್ವಶನ್ ಪೇಪರು ಇಂಪಾರ್ಟೆಂಟು ನಿಮ್ಮ F1 ಎಕ್ಸಾಮ್ಗೆ. ಯಾಕೆಂದರೆ ಇಲ್ಲಿ ಯಾವ ರೀತಿಯಾಗಿ ಪ್ಯಾಟರ್ನನ್ನು ಕೊಟ್ಟಿದ್ದಾರೆ, ಇದೇ ರೀತಿ ಪ್ಯಾಟರ್ನು ನಿಮ್ಮ ಒಂದು F1 ಎಕ್ಸಾಮ್ನ ಹಿಂದಿ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಮಾತ್ರವಲ್ಲ, ಇಲ್ಲಿರೋ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ಬೋದು, ಓದ್ಕೊಂಡೋಗಿ ಎಕ್ಸಾಮ್ಗೆ ಹೆಲ್ಪ್ ಆಗ್ತವೆ. ಓಕೆನಾ? ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಿಮ್ಮದು 9th SAT ಎಕ್ಸಾಮ್ ಮುಗಿಯವರೆಗೆ, ಅನ್ನಲ್ ಎಕ್ಸಾಮ್ ಮುಗಿಯವರೆಗೆ ಎಲ್ಲ ವಿಷಯಗಳು ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಮತ್ತು ಎಕ್ಸಾಮ್ಗೆ ಬರುವಂಥ ಕ್ವಶನ್ಗಳು ಎಲ್ಲವನ್ನ ಇದೇ ಒಂದು ಸಲ ಆಗ್ತೀವಿ. ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರಾ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ನೋಡ್ತಾ ಹೋಗೋಣ. ಇದು 2ನೇ ಸೆಟ್ಟು. ಈಗ ನಮ್ಮ ಚಾನಲಲ್ಲಿ 1ನೇ ಸೆಟ್ ಹಾಕಿದ್ದೀನಿ, 1ನೇ ಸೆಟ್ ಹಿಂದಿ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ. ಆಲ್ಮೋಸ್ಟ್ ನಿಮಗೆಲ್ಲ ವಿಷಯಗಳ ಮೇಲೆ 1, 2ರಿಂದ 3 ಸೆಟ್ ಹಾಕಿರ್ತಾನೆ. 3 ಸೆಟ್ ನೋಡ್ಕೊಳ್ಳಿ, ಎಕ್ಸಾಮ್ಗೆ ಹೆಲ್ಪ್ ಆಗ್ತವೆ. 9th ಸ್ಟ್ಯಾಂಡರ್ಡ್ ವಿಷಯ ಹಿಂದಿ, ಸಮಯ 45 ಮಿನಿಟ್ಸ್, ಇನ್ನು ಫುಲ್ ಅಂಕು 20. ಒಂದೇ ಮೇಲೆ ನಿಮಗೆ 3 ಮಲ್ಟಿಪಲ್ ಕೊಟ್ಟಿದ್ದಾರೆ. ಪ್ರತಿ ಕ್ವಶನಿಗೆ 1 ಮಾರ್ಕ್ಸು. ಕ್ವಶನ್ ನಂಬರ್ 1, ಭವನ್ ಶಬ್ದ ಕಾ ಅನ್ಯ ಲಿಂಗ ರೂಪ ಹೈ. ಭವನ್ ಅನ್ಯ ಲಿಂಗ ಕೇಳಿದರೆ ಏನಾಗ್ಬೋದು? ಆಪ್ಷನ್ ಎ ಬಾಯಿ ಸರಿಯಾದ ಉತ್ತರ. ಕ್ವಶನ್ ನಂಬರ್ 2, ಸ್ವದೇಶ್ ಶಬ್ದ ಕಾ ವಿಲೋಮ ರೂಪ ಹೈ. ಸ್ವದೇಶ್ ಶಬ್ದ ಕಾ ವಿಲೋಮ ರೂಪ ಕೇಳಿದರೆ ಸ್ವದೇಶದು ಆಪ್ಷನ್ ಎ ದೇಶ್, ಆಪ್ಷನ್ ಬಿ ವಿದೇಶ್, ಆಪ್ಷನ್ ಸಿ ದೇಶಿ, ಆಪ್ಷನ್ ಡಿ ರಾಜ್. ಏನಾಗ್ಬೋದು? ಸ್ವದೇಶ್ ಅಂತ ಕೇಳ್ತಾರೆ, ಇದು ಆಪ್ಷನ್ ಬಿ ವಿದೇಶ್ ಆಗ್ತದೆ ಉತ್ತರ, ವಿದೇಶ್. ಕ್ವಶನ್ ನಂಬರ್ 3, सेवा शब्द का बहुवचन रूप है. सेवा शब्द का बहुवचन रूप ಮೇ ಬಿ ದ ಆಪ್ಷನ್ ಬಿ ಸೇವಾಯೇ ಆಗ್ಬೋದು. ಸೇವಾಯೇ ಆಗ್ಬೋದು. ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಆನ್ಸರ್ನ. ಇನ್ನು ನೆಕ್ಸ್ಟು 2ನೇ ಮೇನು ಅನುರೂಪತಾ ಶಬ್ದ ಲಿಖಿ ಕೇಳಿದ್ದಾರೆ. 2 ಕ್ವಶನ್ಸು, 2 ಮಾರ್ಕ್ಸು. ಪ್ರತಿ ಕ್ವಶನ್ಗೆ 1 ಮಾರ್ಕ್ಸು. ಕ್ವಶನ್ ನಂಬರ್ 4, ಸಾಗರ್ ವಿಶಾಲ್ ಹಿಮಾಲಯ್. ಸಾಗರ್ ವಿಶಾಲ್ ಹಿಮಾಲಯ ಏನಾಗ್ಬೋದು? ಕಮೆಂಟ್ ಮಾಡಿ, ಈ ಒಂದು ಆನ್ಸರ್ ಕಮೆಂಟ್ ಹಾಕಿ. ಓಕೆ. ಕ್ವಶನ್ ನಂಬರ್ 5, ದಿಯಾ ದೀಪ್ ಪತಾಕ ಅನ್ನೋದು ಜೆಂಡಾ ಆಗ್ತದೆ. ದಿಯಾ ದೀಪ್ ಪತಾಕ ಜೆಂಡಾ ನೋಡಿ, ಮೇಗಿನ ಕಮೆಂಟ್ ಹಾಕಿ. ಸಾಗರ್ ವಿಶಾಲ್ ಹಿಮಾಲಯ್ ಏನಾಗ್ಬೋದು? ಗೆಸ್ ಮಾಡಿ ಕಮೆಂಟ್ ಹಾಕಿ. ಇನ್ನು ನೆಕ್ಸ್ಟ್ 3ನೇ ಮೇನು ಏಕ್ ವಾಕ್ಯ ಮೇ ಉತ್ತರ ಲಿಖಿ. 1 ಅಂಕದ 3 ಪ್ರಶ್ನೆ, ಟೋಟಲಾಗಿ 3 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. ಇಲ್ಲಿಂದ ನಿಮಗೆ ಕೇವಲ ಕ್ವಶನ್ನ ಕೊಡ್ತೀನಿ. ಆನ್ಸರ್ ಬೇಕು ಅಂದರೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಆನ್ಸರ್ ಕೊಡ್ತೀನಿ, ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ ಅಥವಾ ಗ್ರೂಪಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಅಥವಾ ನಿಮಗೆ ಎಲ್ಲ ವಿಷಯಗಳ ಮೇಲೆ ನಾನು ಅಭ್ಯಾಸ ಕ್ವಶನ್ ಆನ್ಸರ್ ಹಾಕಿದ್ದೇನೆ, ಅಲ್ಲಿ ಕೂಡ ನೀವು ಆನ್ಸರ್ ನೋಡ್ಕೋಬೋದು. ಕ್ವಶನ್ ನಂಬರ್ 6, ತಾಲಿ ಮೇ ಕ್ಯಾ ಜಲ್ ರಹಾ ಥಾ. ತಾಲಿ ಮೇ ಕ್ಯಾ ಜಲ್ ರಹಾ ಥಾ? ದಿಯಾ ಜಲ್ ರಹಾ ಥಾ ಅಥವಾ ದೀಪ್. ಕ್ವಶನ್ ನಂಬರ್ 7, ವಿವೇಕಾನಂದ್ ಅಮೇರಿಕಾ ಕಬ್ ಗಯೆ ಥೆ. ವೇರಿ ಇಂಪಾರ್ಟೆಂಟ್ ಕ್ವಶನ್ನು, ನೋಡ್ಕೊಳ್ಳಿ. ಕ್ವಶನ್ ನಂಬರ್ 8, ಕ್ಯಾ ಅನ್ಮೋಲ್ ಹೈ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ನು. ಇದು ನಾನು ಹೇಳ್ತಾ ಇರೋದು ಕೇವಲ F1 ಪರ್ಪಸ್ ಅಲ್ಲ, ನಿಮ್ಮ F1ಗೆ ಅಷ್ಟೇ ಓದ್ಕೊಂತ ಹೇಳ್ತಿಲ್ಲ ನಾನು. ಈ ಕ್ವಶನ್ಗಳು ನಿಮ್ಮ ಒಂದು SA1 SA2 ಕೂಡ ಹೆಲ್ಪ್ ಆಗ್ತವೆ, ಓದ್ಕೊಂಡಿರಿ. ಇನ್ನು 4th ಮೇನು दो तीन वाक्य में उत्तर लिखिए. 2 ಮಾರ್ಕ್ಸು, 3 ಕ್ವಶನ್, ಟೋಟಲಾಗಿ 6 ಮಾರ್ಕ್ಸು. ಪ್ರತಿ ಕ್ವಶನ್ಗೆ 2 ಮಾರ್ಕ್ಸು. ಕ್ವಶನ್ ನಂಬರ್ 9, ಬಾಯಿ ನೇ बहन कैसे विदा करते. इंपॉर्टेंट. क्वेश्चन नंबर 10, विवेकानंद की रुचि किन किन विषयों में थी. क्वेश्चन नंबर 11, दुर्घटना से बचने के कोई 2 ಉಪಾಯ लिखे. ಸೊ ದುರ್ಘಟನಾ से बचने के कोई ಉಪಾಯ ನಿಮಗೆಲ್ಲ ಗೊತ್ತಿರ್ಬೋದು. ಹೆಲ್ಮೆಟ್ ಧರಿಸಬೇಕು, ಮೊಬೈಲ್ ಫೋನನ್ನು ಬಳಸಬಾರ್ದು, ಇವೇ ಸಿಮಿಲರ್ ಇರ್ತವೆ ಆನ್ಸರು. ನೆಕ್ಸ್ಟು 5ನೇ ಮೇನು 3-4 ವಾಕ್ಯ ಮೇಲೆ ಲಿಖಿए. 1 ಮಾರ್ಕ್ಸು, 3 ಕ್ವಶನ್. ಇದು ಮೇ ಬಿ ಹಿಂಗೆ 5 ಕ್ವಶನ್, ಇದು 3 ಮಾರ್ಕ್ಸ್ ಕ್ವಶನ್ ಇದು. ಓಕೆನಾ? 3 ಮಾರ್ಕ್ಸ್ 1 ಕ್ವಶನು, ಒಂದೇ ಕ್ವಶನು. ಕ್ವಶನ್ ನಂಬರ್ 12, ಅನುಶಾಸನ್ ಹಿ ಶಾಸನ್ ಹೈ. ಇಸ್ ಕವಿತಾ ಪಾಠ ಕಾ ಆಶಯ ಕ್ಯಾ ಹೈ. ಆಶಯ ಕೇಳಿದರೆ ಕೇಳ್ಬೋದು, ಕ್ವಶನ್ ಹೇಳೋಕ್ಕಾಗಲ್ಲ, ನೋಡ್ಕೊಂಡಿರಿ. ಇನ್ನು ಕವಿತಾಂಶಕ್ಕೂ ವರ್ಣ ಪೂರ್ಣ कीजिए. ಜೈ ಜೈ ಭಾರತ್ ಮಾತಾ ಕೇಳಿದರೆ 3 ಮಾರ್ಕ್ಸ್ಗೆ. ವೇರಿ ಇಂಪಾರ್ಟೆಂಟು ಜೈ ಜೈ ಭಾರತ್ ಮಾತಾ, ಪೂರ್ತಿ ಜೈ ಜೈ ಭಾರತ್ ಮಾತಾ ಪೋಯಮ್ ನೋಡ್ಕೊಳ್ಳಿ. ಅದರಲ್ಲಿ ನಿಮಗೆ 4 to 5 ಲೈನನ್ನು ಕೊಡ್ತಾರೆ, ಪೂರ್ತಿ ನೋಡ್ಕೊಳ್ಬೇಕು. ಕೇವಲ F1ಗೆಲ್ಲ, SA1 SA2 ಕೂಡ ಜೈ ಜೈ ಭಾರತ್ ಮಾತಾಯಿಂದ ನಿಮಗೆ 4 ಮಾರ್ಕ್ಸಿಗೆ ಕೇಳ್ತಾರೆ. F1 ಆದ್ದರಿಂದ ಕೇವಲ 3 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆನಾ? ಚೆನ್ನಾಗಿ ನೋಡ್ಕೊಳ್ಳಿ. ಎಕ್ಸಾಮ್ಗೆ ಖಂಡಿತ ಈ ಒಂದು ಕ್ವಶನ್ನು ಪ್ರತಿ ವರ್ಷ ಕೇಳ್ತಾ ಇದ್ದಾರೆ, ಈ ವರ್ಷ ಕೂಡ ಕೇಳ್ತಾನೆ ಇರ್ತಾರೆ. ಓಕೆನಾ? ಇಷ್ಟಾದರೆ ನಿಮ್ಮ ಒಂದು F1 ಎಕ್ಸಾಮ್ನ ಹಿಂದಿ ವಿಷಯದ ಪ್ರಶ್ನೆ ಪತ್ರಿಕೆ ಮುಕ್ತಾಯ ಆಗ್ತದೆ. ಇದು 2ನೇ ಸೆಟ್. ನಿಮಗೆ ಈಗೆಲ್ಲ 1ನೇ ಸೆಟ್ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ, ಚಾನಲ್ ಇರ್ತದೆ. ಇದು 2ನೇ ಸೆಟ್ಟು. 1ನೇ ಸೆಟ್ಟು
ವೇರು ಪಾಯಿಂಟ್ ಅವು ಕೂಡ 2ನೇ ಸೆಟ್ ಹಾಕಿದ್ದೀನಿ. ಆಲ್ಮೋಸ್ಟ್ ನಿಮಗೆಲ್ಲ ವಿಷಯಗಳ ಮೇಲೆ ಒಂದು 2ರಿಂದ 3 ಸೆಟ್ ಹಾಕಿರ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ ಮತ್ತು ಕಮೆಂಟ್ ಮಾಡಿ. ನಿಮಗೆ ಯಾವ ವಿಷಯದ ಕ್ವಶನ್ ಇರಬೇಕು ಕಮೆಂಟ್ ಹಾಕಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.